ಹಾಯ್ ನಮಸ್ಕಾರ. ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮನೆ ಒಳಗಡೆ ಇರೋವಂಥ ತರಕಾರಿ ಬಳಸಿ ಒಳ್ಳೆಯ ಒಂದು ಆರೋಗ್ಯಕರವಾದ ಪಲ್ಯ ಮಾಡೋಣ. ಇದು ಹಿರಿಯವ್ರಿಗೆ, ದೊಡ್ಡವ್ರಿಗಾಗಲಿ, ಮಕ್ಳಿಗಾಗಲಿ, ನಮ್ಮಂಥವ್ರಿಗಾಗಲಿ ತುಂಬ ಇದು ಒಳ್ಳೆಯದು. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನೆ. ತುಂಬ ಸುಲಭ. ಚಪಾತಿ, ದೋಸೆ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಮಾಡ್ಕೊಂಡು ತಿನ್ಬೋದು ಇದು. ಮತ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಈಗ ಫಸ್ಟು ನಾವೊಂದು ಮಿಕ್ಸಿ ಐಟಮ್ ಹಾಕ್ಕೊಂಬಿಡೋಣ. ಒಂದು ಸಣ್ಣ ತುಂಡು ನೋಡಿ ಶುಂಠಿ, ಜೀರಿಗೆ ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ. ಇದನ್ನ ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ. ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಒಂದು ಕಡೆ ಇರಲಿ. ನಾನೊಂದು ಇಡ್ಲಿ ಪಾತ್ರೆಗೆ ಒಂದು ಚೊಂಬಷ್ಟು ನೀರು ಹಾಕ್ಬಿಟ್ಟು ನಾನು ಸ್ಟೀಮ್ ಮಾಡ್ಕೊತೀನಿ ತರಕಾರಿಗಳೆಲ್ಲ. ಈ ಒಂದು ಜಾಳಿ ಪಾತ್ರೆ ಹಾಕಿದ್ನಿ. ಇದರೊಳಗೆ ನಾನು ಒಂದೊಂದೇ ತರಕಾರಿ ಹಾಕ್ಕೊತೀನಿ. ಒಂದು ಬಟ್ಲಷ್ಟು ನಾನು ಬಟಾಣಿ ತೊಗೊಂಡಿದ್ದೀನಿ, ಒಂದು ಬಟ್ಲು ಆಲೂಗಡ್ಡೆ, ಒಂದು ಬಟ್ಲು ಬೀನ್ಸು, ಒಂದು ಬಟ್ಲು ಕ್ಯಾರೆಟು, ಒಂದು ಬಟ್ಲು ಹೂಕೋಸು. ಇದೇ ತರಕಾರಿ ಅಂತಲ್ಲ, ನಿಮ್ಗೆ ಯಾವ ತರಕಾರಿ ಮನೆಗಿದೆಯೋ ಆ ತರಕಾರಿ ಹಾಕಿ ನೀವು ಪಲ್ಯ ಮಾಡಿ. ಒಂದು ಬಟ್ಲು ವೈಟು ಬದನೆಕಾಯಿ, ಅಂದರೆ ಸಣ್ಣದಿರ್ತೈತಲ್ಲ ಆ ಬದನೆಕಾಯಿ, ಅದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಇದಕ್ಕೆ ಸ್ಟೀಮ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಎಲ್ಲ ಫುಲ್ಲು ನಾನು ಹಾಕ್ಕೊಂಡಿದ್ದೀನಿ. ಈಗ ದೊಡ್ಡ ಉರಿಯೊಳಗೆ 15 ನಿಮಿಷ ನಾವು ಇದನ್ನ ಬೇಯಿಸ್ಕೊಳ್ಳೋಣ. ಮುಚ್ಚಿಬಿಡೋಣ. ಈಗ ಬೆಂದಿದೆ ನೋಡೋಣ. ಆಲೂಗಡ್ಡೆಗಳು ನೋಡೋಣ. ಆಲೂಗಡ್ಡೆ ಮುಕ್ಕಾಲು ಭಾಗ ಬೆಂದರೂ ಸಾಕು. ಅಪ್ಪ ನೋಡಿ, ಬೆಂದಿದೆ, ಎಗರ್ಬಿಟ್ಟಿದೆ. ಬೆಂದಿದೆ, ಸಾಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ತಿರ್ಗಾ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದರೊಳಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಕು. ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊತೀನಿ. ನೋಡಿ, ಈಗ 1 ಸ್ಪೂನು ಕಡಲೆಬೇಳೆ ಹಾಕ್ಕೊತೀನಿ, ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೆಚ್ಕೊಳ್ಳೋಣ. 5 ಒಣಮೆಣ್ಸಿನ್ಕಾಯಿ ಎತ್ಕೊಂಡು ಸಣ್ಣದು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಸಾಕು. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್ಮು, ಅದು ಇದು ಈರುಳ್ಳಿ ಜೊತೆಗೆ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದು ಈರುಳ್ಳಿನ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗೆ ಫ್ರೈ ಆಗಿದೆ, ಮುಕ್ಕಾಲು ಭಾಗ ಬೆಂದಿದೆ. 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತರಕಾರಿನ ಹಾಕ್ಕೊಂಬಿಡೋಣ. ಆವಾಗಲೇ ರುಬ್ಬಿಟ್ಟಿದೆಯಲ್ಲ ತೆಂಗಿನಕಾಯಿ, ಶುಂಠಿ, ಜೀರಿಗೆ, ಅದು ಹಾಕ್ಕೊತೀನಿ. ರುಚಿಗೆ ಉಪ್ಪು ಹಾಕ್ಕೊತೀನಿ. ಡಯಟ್ ಮಾಡೋರು ಮತ್ತು ಅನ್ನ ಬೇಡ, ಸ್ವಲ್ಪ ಅನ್ನ ತೊಗೊಳೋರು ಇದನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಾಗಿರ್ತೈತೆ ಇದು. ಮತ್ತು ಹೊಟ್ಟೆ ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ತುಂಬ್ತೈತೆ. ಯಾಕಂದರೆ ಎಲ್ಲನೂ ನಾವು ತೊಗೊಂಡಿರೋದು ಒಳ್ಳೆ ಆರೋಗ್ಯಕರವಾದದ್ದು. ನಾವು ಹಾಗಾಗಿ ಇದನ್ನ ಮಾಡ್ಕೊತೀನಿ. ಏನೇನು ತರಕಾರಿ ಇದೆಯೋ ಮನೆಯೊಳಗೆ ಅದನ್ನೇ ಬಳಸಿ ಈ ಥರ ಟೇಸ್ಟಾಗಿ ಮಾಡ್ಕೊತೀನಿ. ತುಂಬ ಟೇಸ್ಟಾಗಿರ್ತೈತೆ. ನಾನು ಹೆಂಗೆ ಮಾಡಿದ್ನೋ ಅದೇ ಥರನೇ ಮಾಡಿ. ಈಗ ಉಪ್ಪೆಲ್ಲ ಸರಿ ಇದೆ ನೋಡ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಕಡಿಮೆ ಆಗ್ತೈತೆ, ಹಾಕ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಇದನ್ನ ಮುಚ್ಚಿಬಿಟ್ಟು ಸಣ್ಣ ಉರಿಯೊಳಗೆ ಬೇಯಿಸೋಣ. ಇನ್ನು ಸ್ವಲ್ಪ ಬೇಯಬೇಕಿದು. ಸ್ವಲ್ಪ ಅಂದರೆ ಮುಕ್ಕಾಲು ಭಾಗ ಬೆಂದಿದೆ, ತುಂಬ ಏನು ಬೇಯಿಸೋಕ್ಕೋಗಲ್ಲ. ಇನ್ನು ಸ್ವಲ್ಪ ಈ ಮಸಾಲೆ ಎಲ್ಲ ಹೊಂದ್ಕೊಳ್ಳಿಕ್ಕೆ ಒಂದು 5 ನಿಮಿಷ ಬೇಯಿಸೋಣ. ಸ್ವಲ್ಪ ತಿರ್ಗಾ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗೆ ಎಲ್ಲ ಹೊಂದ್ಕೊತೈತೆ. ಕಾಯಿ, ಮಸಾಲ, ಪಲ್ಯ, ಯಾಕಂದರೆ ಉಪ್ಪೆಲ್ಲ ಈಗ ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತೈತೆ. ಅರ್ಧ ಕಡಿ ನಿಂಬೆಹಣ್ಣು ಹಾಕೋಣ. ನಿಂಬೆಹಣ್ಣು ಇಲ್ಲಾಂದರೆ ಹುಣಸೆ ನೀರನ್ನು ಸ್ವಲ್ಪ ಬಿಡ್ಬೋದು, ಅದನ್ನು ಟೇಸ್ಟಾಗಿರ್ತೈತೆ. ಈ ಅಡುಗೆ ಇದು ಮದುವೆ ಮನೆಗೆಲ್ಲ ನಿಂಬೆಹಣ್ಣು ಇದು ಕಟ್ ಮಾಡಿ ಹಾಕಲ್ಲ ಅವರು. ಈ ಥರ ಹುಣಸೆ ನೀರೇ ಬಿಡ್ತಾರೆ ಪಲ್ಯಕ್ಕೆಲ್ಲ, ತುಂಬ ಟೇಸ್ಟಾಗಿರ್ತೈತೆ. ಇನ್ನೊಂದು ಸೆಕೆಂಡು ನೋಡಿ, ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಇನ್ನೊಂದು ಚೂರು ಬೆಂದ್ಕೊಂಡಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ತರಕಾರಿ ಪಲ್ಯ ಯಾವ ರೀತಿ ಮಾಡೋದು ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿರ್ತೈತೆ. ಮಕ್ಕಳಿಗಾಗಲಿ, ಹಿರಿಯವ್ರಿಗೆ, ದೊಡ್ಡವ್ರಿಗಾಗಲಿ ಅಂಥವ್ರಿಗೆಲ್ಲ ಇಂಥದ್ದೆಲ್ಲ ಮಾಡಿಕೊಡಿ. ಹೊಟ್ಟೆನೂ ತುಂಬ್ತೈತೆ ಮತ್ತು ಆರೋಗ್ಯನೂ ಚೆನ್ನಾಗಿರ್ತೈತೆ, ಮೈ ಕಾಲೂ ಗಟ್ಟಿಗಿರ್ತೈತೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.